ಹಲೋ ಕನ್ನಡಿಗರೇ, ನೀವು ಎಲ್ಲರನ್ನು ಕಳೆದುಕೊಂಡಾಗ ನೀವು ಏನ್ ಮಾಡ್ತೀರಾ? ಓಡ್ತೀರಾ, ಅಳ್ತೀರಾ, ಹೋರಾಡ್ತೀರಾ? ಒಬ್ಬ ಹುಡುಗ ತನ್ನ ಕುಟುಂಬ ಕಳೆದುಕೊಂಡಾಗ ಹೆಣಗಳು ಇಡೀ ಮನೆಯಲ್ಲಿತ್ತು. ಇವತ್ತಿನ ಕೆಲ ಯುವಕರು ನೆಟ್ವರ್ಕ್ ಇಶ್ಯೂ ಆಗಿದೆ ಅಂತ 3-4 ಬಾರಿ ಅಳ್ತಾರೆ. ಆದರೆ ಇವನು ಹೆಣದ ಮಧ್ಯೆ ನಿಲ್ತು ನಾನು ನಿಲ್ಲಲ್ಲ, ನಾನು ಹೋರಾಡ್ತೀನಿ ಅಂತಾನೆ. ತಂದೆ ಕಳ್ಕೊಂಡ ಹುಡುಗ ಎಲ್ಲ ಫ್ಯಾಮಿಲಿ ಜೊತೆ ಚೆನ್ನಾಗಿದ್ದ. ಆಮೇಲೆ ಏನಾಗುತ್ತೆ ಅಂದ್ರೆ ತನ್ನ ತಂಗಿ ಡಿಮನ್ ಆಗಿದ್ದ ತಕ್ಷಣನೇ ತನ್ನ ಪ್ರತಿ ಒಂದು ಫ್ಯಾಮಿಲಿ ಮೆಂಬರ್ಸ್ ಅನ್ನು ಕಳ್ಕೊಂಡ್ರೆ. ಇಲ್ಲಿ ನೋಡಿ, ಅವ್ರ ತಂಗಿ ಡಿಮನ್ ಆಗ್ಯಾಳಂತೆ ಅವ ಎಲ್ಲಿ ಫೇಲ್ ಆಗಿಲ್ಲ. ಅವ್ರ ತಂಗಿಯನ್ನು ಮನುಷ್ಯ ಮಾಡೋಕೆ ಪ್ರತಿ ಒಂದು ಸಾರಿ ಟ್ರೈ ಮಾಡಿದಾನೆ. ಈಗಿನ ಆಧುನಿಕ ಪ್ರೇಮಿಗಳಿಗೆ ಏನ್ ಕೇಳ್ತೀನಿ ಅಂದ್ರೆ, ನಿಮ್ಮ ಪ್ರೇಮಿಕ ಅಥವಾ ನಿಮ್ಮ ಹುಡುಗಿ ಡಿಮನ್ ಆದ್ರೆ ನೀವು ಏನ್ ಮಾಡ್ತೀರಾ? ಉಳಿಸ್ತೀರಾ? ನೋಡೋಗ್ತೀರಾ? ಬೇಡ, ಅವಳು ನನ್ನ ಹುಡುಗಿನೇ ಇಲ್ಲ ಅಂತ ಬಿಟ್ಟು ಹೋಗ್ತೀರಾ? ಆ ಜಾಗದಲ್ಲಿ ನಾನಿದ್ರೆ ನಮ್ ತಂಗಿನೇ ಆಗಿರ್ಲಿ, ಮದರೇ ಆಗಿರ್ಲಿ, ಆದ್ರೆ ನಮ್ ತಮ್ಮನೇ ಆಗಿರ್ಲಿ, ನಾನೆಲ್ಲರಿಗೂ ಉಳ್ಸೋಕ್ ಟ್ರೈ ಮಾಡ್ತೀನಿ. ಅಥವಾ ನನ್ನ ಹುಡುಗಿನೇ ಆಗಿರ್ಲಿ, ನಾನು ಉಳ್ಸೋಕ್ ಟ್ರೈ ಮಾಡ್ತೀನಿ. ಇಲ್ಲಿ ನೋಡಿ, ನಿಮ್ ಲವರ್ ಡಿಮನ್ ಆದ್ಮೇಲೆ ಅವಳು ಮಾಂಸ ತಿರ್ಲಾರ ಹುಡುಗಿ ಮನುಷ್ಯರನ್ನು ತಿಂತಾಳೆ. ಈಗ ನೋಡ್ಕೊಂಡು ಏನ್ ತಿಳ್ಕೊಬೇಕಂದ್ರೆ, ಮಾಂಸ ತಿರ್ಲಾರ ಹುಡುಗಿ ಮನುಷ್ಯರ್ ತಿಂತಾಳೆ, ನೀವು ಉಳಿಸ್ತೀರಾ? ನಮ್ ಹುಡುಗಿ ಅಂತ ಬಿಟ್ಟು ಹೋಗ್ತೀರಾ? ಇನ್ನು ಅವಳನ್ ಕೊಲ್ತೀರಾ? ಏನ್ ಅವ್ಳ ಮನುಷ್ಯನ್ ಮಾಡ್ಬೇಕಂತ ನೀವು ಟ್ರೈ ಮಾಡ್ತೀರಾ? ಈ ಕ್ವಶನ್ ನೀವು ಕಮೆಂಟ್ ಅಲ್ಲಿ ಆನ್ಸರ್ ಮಾಡಬಹುದು. ನೋಡ್ರಿ, ಒಂದ್ ವಿಷಯ ನಿಮ್ ಏನ್ ತಿಳ್ಕೊಬೇಕಂದ್ರ, ನಿಮ್ ಮನಿದವ್ರದ್ದು, ನಿಮ್ ಫ್ಯಾಮಿಲಿದವ್ರದೆಲ್ಲ ಬಾಡಿ ಬಿದ್ದಿರ್ತದ. ಆ ಬಾಡಿಗಳು ನೋಡಿ ನಿಮ್ ಹೃದಯ ಕಿತ್ತಿ ಹೊರಗ್ ಬರೋ ಪೊಸಿಷನ್ ಇರ್ತದ. ಆದ್ರೂ ನೀವು ಏನ್ ಮಾಡ್ತೀರಾ? ಹೋರಾಡ್ಬೇಕಂತಿರಲ್ಲ. ನಿಮ್ಮಲ್ಲಿ 2 ಗುಂಡಿಗೆ ಅಂತ ತಿಳ್ಕೊತೀನಿ ನಾನು. ಕಳೆದುಕೊಂಡರು ಇನ್ನೊಬ್ಬರಿಗಾಗಿ ಉಳಿಯಬೇಕೆಂಬ ಕೊಟ್ಟ ಧೈರ್ಯ. ಹೆಸರು ಏನಂದ್ರೆ ಡಿಮನ್ ಸ್ಲೇಯರ್. ಡಿಮನ್ ಸ್ಲೇಯರ್ ನಮ್ಗೆ ಒಂದು ಒಳ್ಳೆ ಪಾಠ ಕಲಿಸುತ್ತೆ. ಮತ್ತೊಮ್ಮೆ ಎದ್ದು ನಿಲ್ಲಬೇಕೆಂದು ಒಂದು ಪಾಠ ಕಲಿಸುತ್ತದೆ. ಡಿಮನ್ ಗಳು ಓಡಿಸಲು ಸ್ವಾಡ್ ಬೇಡ. ಒಂದ್ ಲೈಕ್, ಒಂದ್ ಶೇರ್, ಒಂದ್ ಕಮೆಂಟ್ ಮಾಡಿ ಸಾಕು.